ಮಂಡ್ಯದ ಆದಿಚುಂಚನಗಿರಿಯ ಭೈರವಕ್ಯ ಮಂಟಪ ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮೈಸೂರು ಸಂಸ್ಥಾನದ ಅರಸರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಧರಿಸ್ತಾ ಇದ್ದ ವಿಶಿಷ್ಟ ಶೈಲಿ ಮಾದರಿಯ ಪೇಟ ನೀಡಿ ಸನ್ಮಾನಿಸಲಾಗುತ್ತೆ. ಈ ವಿಶೇಷ ಪೇಟ ತಯಾರಿಗಾಗಿ ಕಲಾವಿದರು ಸತತ 5 ದಿನ ಶ್ರಮಿಸಿದ್ದಾರೆ. ಇಂದು ಆದಿಚುಂಚನಗಿರಿ ಶ್ರೀ ಕ್ಷೇತ್ರಕ್ಕೆ ನಮೋ. ಪ್ರಧಾನಿ ಮೋದಿಗಾಗಿ ಸಿದ್ಧವಾದ ಒಡೆಯರ್ ಪೇಟ. ಮೈಸೂರು ಅರಸರ ಪೇಟ ಅಂದ್ರೆ ಅದಕ್ಕೆ ಅದರದ್ದೇ ಆದ ಘನತೆ ಇದೆ. ಈಗ ಅದೇ ಶೈಲಿಯ ಪೇಟ ಪ್ರಧಾನಿ ಮೋದಿಯವರ ಮುಕುಟ ಏರಲು ಸಜ್ಜಾಗಿದೆ. ಮೈಸೂರಿನ ಖ್ಯಾತ ಕಲಾವಿದ ನಂದನ್ ಅವರ ಕೈಚಳಕದಲ್ಲಿ ಈ ಭವ್ಯ ಪೇಟ ಸಿದ್ಧಗೊಂಡಿದೆ. ಕೇವಲ ಪೇಟವಲ್ಲ, ಇದು ಮೈಸೂರಿನ ಇತಿಹಾಸ ಮತ್ತು ಕಲೆಯ ಸಂಗಮ ಆಗಿದೆ. ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜರು ಧರಿಸುತ್ತಿದ್ದ ಮಾದರಿಯ ಪೇಟ ತಯಾರು ಮಾಡಲಾಗಿದೆ. ಈ ವಿಶೇಷ ಪೇಟ ತಯಾರಿಕೆಗಾಗಿ ಕಲಾವಿದರು ಸತತ 5 ದಿನಗಳ ಕಾಲ ಶ್ರಮಿಸಿದ್ದಾರೆ. ಬನಾರಸ್ ಸಿಲ್ಕ್ ಸೀರೆ ಮತ್ತು ವಿಶೇಷ ಮೋಲ್ಡ್ಗಳನ್ನು ಬಳಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಧರಿಸುತ್ತಿದ್ದ ಪೇಟವನ್ನೇ ಹೋಲುವಂತೆ ಇದನ್ನ ವಿನ್ಯಾಸಗೊಳಿಸಲಾಗಿದೆ. ಈ ಹಿಂದೆ ಪ್ರಧಾನಿ ಮೋದಿ ಅವರಿಗೆ ಕೆಂಪೇಗೌಡರ ಪೇಟ ಸಿದ್ಧಪಡಿಸಿಕೊಟ್ಟಿದ್ದ ಅದೇ ನಂದನ್ ತಂಡ ಈಗ ಈ ಮಹತ್ವದ ಕಾರ್ಯವನ್ನ ಪೂರ್ಣಗೊಳಿಸಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಪೇಟದ ಪ್ಯಾಟ್ರನ್ ಅಂದರೆ ಈಗ ಒಂದು ಪೇಟ ಮಾಡಬೇಕು ಅಂತಂದರೆ ಒಂದು ಮೋಲ್ಡ್ ಬೇಕು. ಮೋಲ್ಡ್ ಮಾಡೋದಕ್ಕೆ ನಮಗೆ 1-2 ದಿನ ಟೈಮ್ ಹಿಡಿಯುತ್ತೆ. ಇದೊಂದು 5 ದಿನ ಟೈಮ್ ತಗೊಂಡಿದೆ. ಆಮೇಲೆ ಬನಾರಸ್ಸಲ್ಲಿ ಸಿಲ್ಕ್, ಸಾಫ್ಟ್ ಸಿಲ್ಕ್, ಮೈಸೂರದು ಒಂದು ಲಾಂಛನ, ಗಂಡು ಬೇರುಂಡ, ಮುತ್ತುಗಳು ಇದೆಲ್ಲ ಸೇರಿಸಿ ಮಾಡಿದ್ದೀವಿ. ನಾಗಮಂಗಲದ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ಭೈರವೈಕ್ಯ ಮಂದಿರ ಉದ್ಘಾಟನೆಗೊಳ್ಳಲಿದೆ. ಈ ಐತಿಹಾಸಿಕ ಸಂದರ್ಭದಲ್ಲಿ ನಿರ್ಮಲಾನಂದನಾಥ ಶ್ರೀಗಳ ಅಣತಿಯಂತೆ ಪ್ರಧಾನಿಗಳಿಗೆ ಮೈಸೂರು ಪೇಟ ತೊಡಿಸಿ ಗೌರವಿಸಲಾಗುತ್ತಿದೆ. ನಮ್ಮೋರು ಸೇವಾ ಸಂಸ್ಥೆಯ ಸತೀಶ್ ಮತ್ತು ಚೇತನ್ ಅವರ ನೇತೃತ್ವದಲ್ಲಿ ಈ ಎಲ್ಲ ಸಿದ್ಧತೆಗಳು ಅಚ್ಚುಕಟ್ಟಾಗಿ ನಡೆದಿವೆ. ಒಟ್ನಲ್ಲಿ ಮೈಸೂರಿನ ಕಲಾವಿದನ ಕೈಚಳಕದಲ್ಲಿ ಮೂಡಿಬಂದ ಈ ಪೇಟ ಪ್ರಧಾನಿ ಮೋದಿಯವರ ಮೆರುಗನ್ನ ಹೆಚ್ಚಿಸುವುದಂತೂ ಖಚಿತ. ಮೈಸೂರಿನ ಸಂಸ್ಕೃತಿ ಮತ್ತೊಮ್ಮೆ ರಾಷ್ಟ್ರಮಟ್ಟದಲ್ಲಿ ಮಿಂಚಲು ಸಜ್ಜಾಗಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.